ಓಂ ಶಾಂತಿ. ಮುರಳಿಯ ದಿನಾಂಕ 29/3/2022। मीठे बच्चे, जितना प्यार से यज्ञ की सेवा करो उतना कमाई है। सेवा करते करते तुम बंधन मुक्त हो जाएंगे, कमाई जमा हो जाएगी। ಮಧುರ ಮಕ್ಕಳೇ, ಎಷ್ಟು ಪ್ರೀತಿಯಿಂದ ಯಜ್ಞ ಸೇವೆ ಮಾಡ್ತೀರಿ ಅಷ್ಟೇ ನಿಮಗೆ ಆತ್ಮಿಕ ಸಂಪಾದನೆ ಇದೆ. ಸೇವೆ ಮಾಡ್ತಾ ಮಾಡ್ತಾ ನೀವು ಬಂಧನ ಮುಕ್ತ ಆಗುವಿರಿ, ಪ್ರಾಪ್ತಿ ಜಮಾ ಆಗುವುದು. ಪ್ರಶ್ನೆ: अपने को सदा खुशी में रखने की युक्ति कौन सी अपनानी है? ತಮ್ಮನ್ನು ತಾವು ಖುಷಿಯಲ್ಲಿ ಇಟ್ಕೊಳ್ಬೇಕಾದರೆ ಯಾವ ಉಪಾಯವನ್ನು ಅಳವಡಿಸಿಕೊಳ್ಳಬೇಕು? उत्तर: अपने को सर्विस में बिजी रखो तो सदा खुशी रहेगी, कमाई होती रहेगी। सर्विस के समय आराम का ख्याल नहीं आना चाहिए। ತಮಗೆ ತಾವು ಸೇವೆಯಲ್ಲಿ ಬಿಜಿ ಮಾಡಿಕೊಳ್ಳಿ, ಆಗ ಸದಾ ಖುಷಿ ಇರುವುದು, ಆತ್ಮಿಕ ಸಂಪಾದನೆ ಆಗ್ತಾ ಇರುವುದು. ಸೇವೆಯ ಸಮಯದಲ್ಲಿ ವಿಶ್ರಾಂತಿಯ ವಿಚಾರ ಬರಬಾರದು. जितनी सर्विस मिले उतना खुश होना चाहिए। हॉनेस्ट बन प्यार से सर्विस करो। ಇಷ್ಟೆಷ್ಟು ಸೇವೆಯ ಅವಕಾಶ ನಿಮಗೆ ಸಿಗ್ತದೆ ಅಷ್ಟೇ ನೀವು ಖುಷಿಯಿಂದ ಸೇವೆ ಮಾಡಬೇಕು. ಸೇವೆ ಮಾಡುವುದರಿಂದ ಖುಷಿ ಸಿಗುವುದು. ಪ್ರಾಮಾಣಿಕತೆಯಿಂದ ಪ್ರೀತಿಯಿಂದ ಸೇವೆ ಮಾಡಬೇಕು. सर्विस के साथ साथ मीठा भी बनना है। कोई भी अवगुण तुम बच्चों में नहीं होना चाहिए। ಸೇವೆಯ ಜೊತೆ ಜೊತೆಗೆ ನೀವು ಅಷ್ಟೇ ಮಧುರ ಆಗಬೇಕು. ಯಾವುದೇ ಅವಗುಣ ಮಕ್ಕಳಲ್ಲಿ ಇರಬಾರದು. ಗೀತ: ಯಹ ವಕ್ತ ಜಾ ರಹಾ ಹೈ. ಈ ಸಮಯವೂ ಸಹ ಕಳೆದು ಹೋಗ್ತಾ ಇದೆ. यह किसने कहा? बाप ने कहा बच्चों को। यह बेहद की बात है. ಈ ಸಮಯವೂ ಸಹ ಕಳೆದು ಹೋಗಲಿದೆ ಎಂಬ ಮಾತನ್ನು ತಂದೆ ಮಕ್ಕಳಿಗೆ ತಿಳಿಸಿದರು. ಬೇಹದ್ದಿನ ವಿಷಯ ಆಗಿದೆ ಇದು. ಬೇಹದ್ದಿನ ರಾತ್ರಿ ಕಳೀತಾ ಇದೆ, ಬೇಹದ್ದಿನ ಹಗಲು प्रारंभवागलिदे। मनुष्य जब बूढ़ा होता तो समझते हैं अब बहुत गई, बाकी थोड़ा समय है, कुछ अच्छा काम कर ले। इसलिए वानप्रस्थ अवस्था में सत्संग में जाते हैं। समझते हैं गृहस्थ में तो बहुत कुछ किया, अब कुछ अच्छा काम भी करें। ಲೌಕಿಕದಲ್ಲಿ ಮನುಷ್ಯರಿಗೆ ವಯಸ್ಸಾದಾಗ ಅಂದ್ಕೊಳ್ತಾರೆ ಬಹಳ ಆಯುಷ್ಯ ಕಳೆದು ಹೋಗಿದೆ, ಕೊನೆ ಸಮಯದಲ್ಲಿ ಏನಾದರೂ ಒಳ್ಳೆಯ ಕೆಲಸ ಮಾಡೋಣ ಅಂತ. ಅದಕ್ಕಾಗಿ ವಾನಪ್ರಸ್ಥ ಅವಸ್ಥೆಗೆ ಹೋಗಿ ಸತ್ಸಂಗ ಮಾಡ್ತಾರೆ, ಆಧ್ಯಾತ್ಮ ಚಿಂತನೆ ಮಾಡ್ತಾರೆ. ತಿಳ್ಕೋತಾರೆ ಗೃಹಸ್ಥ ಜೀವನದಲ್ಲಿ ಸಾಕಷ್ಟು ಕೆಲಸಗಳನ್ನು ಮಾಡಿದ್ದೀವಿ, ಪಾಪಗಳನ್ನೂ ಮಾಡಿದ್ದೀವಿ. ಕೊನೆ ಕಾಲಕ್ಕೆ ಕೆಲವು ಒಳ್ಳೆಯ ಕೆಲಸಗಳನ್ನು ಮಾಡೋಣ, ಪುಣ್ಯಕರ್ಮ ಮಾಡೋಣ ಎಂಬ ದೃಷ್ಟಿಯಿಂದ ವಾನಪ್ರಸ್ಥಕ್ಕೆ ಹೋಗ್ತಿದ್ರು. वानप्रस्थी माना विकारों को छोड़ना, घर बार से संबंध छोड़ देना, इसलिए ही सत्संग में जाते हैं. ವಾನಪ್ರಸ್ಥಿ ಆಗುವುದು ಅಂದರೆ ವಿಕಾರಗಳನ್ನು ಬಿಡುವುದು, ಮನೆ ಪರಿವಾರ ದೇಹದ ಸಂಬಂಧವನ್ನು ಬಿಟ್ಟು ಹೋಗುವುದು. ಅದಕ್ಕಾಗಿ ಮೊದಲಿನ ಕಾಲದವರು ಕೊನೆ ಸಮಯಕ್ಕೆ
ಸತ್ಸಂಗಕ್ಕೆ ಹೋಗ್ತಿದ್ರು, ಆಶ್ರಮದಲ್ಲಿ ವಾಸ ಮಾಡ್ತಿದ್ರು, ಅರಣ್ಯಕ್ಕೆ ಹೋಗ್ತಿದ್ರು. ಲೇಕಿನ್ ಸತ್ಯುಗ್ ಮೇ ಐಸಿ ಬಾತೆ ಹೋತಿ ನಹಿ. ಸತ್ಯಯುಗದಲ್ಲಿ ಯಾರು ಈ ಥರ ವಾನಪ್ರಸ್ಥಿಗಳು ಆಗೋದಿಲ್ಲ. बाकी थोड़ा समय है, जन्म जन्मांतर के पापों का बोझा सिर पर है. अब बाप से वर्षा ले लो. वो लोग साधु संगत करते परंतु कोई लक्ष्य नहीं मिलता जो योग रखे. ಹಾಗೆ ಬಾಬಾ ಹೇಳ್ತಾರೆ, ಸೃಷ್ಟಿ ನಾಟಕದ ಎಷ್ಟೋ ಸಮಯ ಈಗ ಕಳೆದು ಹೋಗಿದೆ, ಸ್ವಲ್ಪ ಸಮಯ ಉಳಿದಿದೆ. ಜನ್ಮ ಜನ್ಮಾಂತರದ ಪಾಪಗಳು ತಲೆಯ ಮೇಲೆ ಇವೆ. ಅದನ್ನು ಕಳ್ಕೊಳ್ಳೋದಕ್ಕಾಗಿ ತಂದೆಯನ್ನು ನೆನಪು ಮಾಡಿರಿ, ತಂದೆಯ ಸಂಘದಲ್ಲಿ ಇರಿ ಮತ್ತು ತಂದೆಯಿಂದ ಆಸ್ತಿಯನ್ನು ಪಡ್ಕೊಳ್ಳಿ. ವಹಾ ಸಾಧು ಸಂಗತ್ ಕರ್ತೆ ಪರಂತು ಕೋಯಿ ಲಕ್ಷ್ಯ ನಹಿ ಮಿಲ್ತಾ ಜೋ ಯೋಗ ರಖೆ. ಲೌಕಿಕದ ಜನ ಸಾಧು ಸಂತರ ಸಂಘದಲ್ಲಿ ಇರ್ತಾರೆ, ಆದರೆ ಅವರ ಮುಂದೆ ಯಾವ ಗುರಿ ಇರೋದಿಲ್ಲ. ತಂದೆ ಅಥವಾ ಪರಮಾತ್ಮನ ಜೊತೆಗೆ ಯೋಗನೂ ಜೋಡಿಸೋದಿಲ್ಲ. ಬಾಕಿ ಪಾಪ ಕಮ್ ಹೋತೆ, ಬಡಾ ಪಾಪ ತೋ ಹೋತಾ ಹೈ ವಿಕಾರೋं का. धंधा धोरी छोड़ देते, आजकल तो तमो प्रधान अवस्था है तो विकार को छोड़ते नहीं. 70-80 वर्ष के भी ಬಚ್ಚೆ ಪೈದಾ ಕರ್ತೆ ರಹತೆ. ಹಳೆ ಕಾಲದಲ್ಲಿ ವಾನಪ್ರಸ್ಥಿಗಳು ವಿಕಾರಗಳನ್ನು ತ್ಯಾಗ ಮಾಡ್ತಿದ್ರು, ಉದ್ಯೋಗ ವ್ಯಾಪಾರವನ್ನು ಬಿಟ್ಟು ಆಧ್ಯಾತ್ಮ ಚಿಂತನೆಯಲ್ಲಿ ಕಾಲ ಕಳೀತಿದ್ರು. ಆದರೆ ಇತ್ತೀಚೆಗೆ ಎಲ್ಲರೂ ತಮೋ ಪ್ರಧಾನ ಆಗಿಬಿಟ್ಟಿದ್ದಾರೆ. 70-80 ವರ್ಷಗಳ ವಯಸ್ಸಿನಲ್ಲಿಯೂ ಸಹ ಮಕ್ಕಳನ್ನು ಹುಟ್ಟಿಸ್ತಾರೆ. ಯಾರು ವಿಕಾರಗಳನ್ನು ಬಿಡ್ತಾ ಇಲ್ಲ. ಮೊದಲಿನ ಥರ ವಾನಪ್ರಸ್ಥಿಗಳಾಗಿ ಅರಣ್ಯಕ್ಕೆ ಹೋಗಿ ಸತ್ಸಂಗನೂ ಮಾಡ್ತಿಲ್ಲ. ಸಿರ್ ಪರ್ ಪಾಪೋಂ ಕಾ ಬೋझा बहुत है. अब बाप कहते, बाप से योग लगाते रहो, स्वदर्शन चक्र फिराते रहो, वापिस चलने में थोड़े दिन. ಈಗ ತಂದೆ ಹೇಳ್ತಿದ್ದಾರೆ, ನಿಮ್ಮ ತಲೆಯ ಮೇಲೆ ಪಾಪದ ಭಾರ ಇದೆ, ಅದನ್ನು ಕಳ್ಕೊಳ್ಳಿಕ್ಕೆ ಎಷ್ಟು ಸಾಧ್ಯವೋ ಅಷ್ಟು ನನ್ನನ್ನು ನೆನಪು ಮಾಡ್ತಾ ಇರಿ, ಸ್ವದರ್ಶನ ಚಕ್ರ ತಿರುಗಿಸ್ತಾ ಇರಿ. ಮನೆಗೆ ಹೋಗುವ ಸಮಯ ಬಂದಿದೆ. ಜಿತನಾ ಹೋ ಸಕೆ ಟೈಮ್ ನಿಕಾಲ್ ಮುझे याद करो. धंधा धोरी आदि कर्म तो करना ही है क्योंकि तुम कर्मयोगी हो. 8 घंटा इसमें लगाना है, वह भी होगा पिछाड़ी में. ऐसे मत समझो कि सिर्फ बुढ़ियों को ही याद करना है. नहीं, सबका मौत अब नज़दीक है. ಬಾಬಾ ಹೇಳ್ತಾರೆ, ನೀವು ಕರ್ಮಯೋಗಿಗಳಾಗಿದ್ದೀರಿ. ಕಡಿಮೆ ಅಂದರೆ ಇಡೀ ದಿನದಲ್ಲಿ 8 ಗಂಟೆಗಳ ಸಮಯ ಬಾಬವ್ರನ್ನ ನೆನಪು ಮಾಡಿರಿ. ಕೇವಲ ವಯಸ್ಸಾದವರೇ ನೆನಪು ಮಾಡಬೇಕು, 8 ಗಂಟೆ ಸಮಯ ಯೋಗ ಮಾಡಬೇಕು ಅಂತಲ್ಲ. ಎಲ್ಲರ ಮರಣ ಹತ್ತಿರದಲ್ಲಿ ಇದೆ. ಚಿಕ್ಕವರು, ದೊಡ್ಡವರು, ಯುವಕರು ಎಲ್ಲರೂ ಹೋಗೋರಿದ್ದಾರೆ. ಆದ್ದರಿಂದ ಎಲ್ಲರೂ ಸಹ ಆ ತಂದೆಯನ್ನು ನೆನಪು ಮಾಡಬೇಕು. यह शिक्षा सबके लिए, छोटे बच्चों को भी समझाना है. बिल्कुल सहज. गृहस्थ का भी पालन करना है. गृहस्थ व्यवहार में रहते भी ಶಿಕ್ಷಾ ಲೇನಿ. ಈ ಶಿಕ್ಷಣ ಎಲ್ಲರಿಗೂ ಇದೆ. ಚಿಕ್ಕ ಮಕ್ಕಳಿಗೂ ನೀವು ಈ ಜ್ಞಾನ ತಿಳಿಸಬಹುದು. ಗೃಹಸ್ಥಿಗಳು ಗೃಹಸ್ಥ ವ್ಯವಹಾರವನ್ನು ನಿಭಾಯಿಸುತ್ತಾ ಈ ಶಿಕ್ಷಣವನ್ನು ಪಡೆಯಬಹುದು. सर्विसेबल बनने से बंधन आपे ही छूट जाएंगे. घर वाले आपे ही कहेंगे, तुम भल सर्विस करो, हम बच्चों को संभाल लेंगे या माई को रखेंगे.
ನೀವು ಸೇವೆ ಮಾಡ್ತಾ ಹೋದರೆ ನಿಮ್ಮ ಬಂಧನ ಬಿಟ್ಟು ಹೋಗ್ತದೆ. ಮನೆಯವರು ನೋಡ್ತಾರೆ ನಿಮ್ಮಲ್ಲಿ ಸೇವೆಯ ಆಸಕ್ತಿ ಇದೆ ಅಂದರೆ ಅವರಾಗಿ ಹೇಳ್ತಾರೆ, ನಾನು ಮಕ್ಕಳನ್ನು ನೋಡ್ಕೋತೀನಿ, ನೀನು ಬೇಕಾದರೆ ಸೇವೆಗೆ ಹೋಗುವ. ಮಕ್ಕಳನ್ನು ನೋಡ್ಕೊಳ್ಳೋದಕ್ಕಾಗಿ ಒಬ್ಬ ಆಯಾ ಅಥವಾ ನೌಕರಿಗೆ ಇಟ್ಕೊಳ್ಳೋಣ ಅಂತ. तो उसमें उनको भी फ़ायदा है. समझो घर में 5-6 बच्चे हैं, स्त्री चाहती हम ईश्वरीय सेवा करें, अच्छी सर्विसेबल है तो माई रख सकते, क्योंकि उसमें अपना भी कल्याण है, दूसरों का भी कल्याण होगा, दोनों भी सर्विस में लग सकते हैं. ಮನೆಯಲ್ಲಿ 5-6 ಜನ ಮಕ್ಕಳಿದ್ದಾರೆ, ಅವರನ್ನು ನೋಡ್ಕೋಬೇಕು ಅನ್ನೋದಾದರೆ ಕೆಲಸ ಮಾಡುವಂಥ ಹೆಣ್ಣು ಮಕ್ಕಳನ್ನು ಸೇವೆಗೆ ಇಟ್ಕೊಂಡು ಹಣ ಕೊಟ್ಟು ಅವರಿಂದ ಮಕ್ಕಳ ಸಂಭಾಲನೆಯನ್ನು ಮಾಡಿಸಬಹುದು. ಸತಿಪತಿ ಇಬ್ಬರೂ ಸಹ ಈಶ್ವರೀಯ ಸೇವೆಯಲ್ಲಿ ತೊಡಗಬಹುದು. ಇದರಿಂದ ಅವರ ಕಲ್ಯಾಣವೂ ಆಗ್ತದೆ, ಅವರು ಯಾರಿಗೆ ಜ್ಞಾನ ತಿಳಿಸ್ತಾರೋ ಆ ಸರ್ವ ಆತ್ಮರ ಕಲ್ಯಾಣನೂ ಆಗ್ತದೆ. ಸರ್ವಿಸ್ के लिए तरीके तो बहुत है, सुबह शाम सर्विस हो सकती, दिन में माताओं का क्लास होना जरूरी. ಹೀಗೆ ಸೇವಾಧಾರಿಗಳಿಗೆ ಸೇವೆಯ ಅವಕಾಶಗಳು ಸಾಕಷ್ಟು ಇವೆ. ಬೆಳಗ್ಗೆನೂ ಸೇವೆ ಮಾಡಬಹುದು, ಸಂಜೆ ಸಮಯದಲ್ಲಿ ಸೇವೆ ಮಾಡಬಹುದು, ಹಗಲಿನಲ್ಲಿ ಮಧ್ಯಾಹ್ನ ಮಾತೆಯರ ಕ್ಲಾಸನ್ನು ಅವಶ್ಯವಾಗಿ ಮಾಡಬೇಕು ಅಂತ ಹೇಳ್ತಾರೆ ಬಾಬಾ. बीके को सेवा के समय सोना नहीं, कोई कोई बच्चियाँ टाइम रखती है युक्ति से, समझती है दिन में कोई न आए. ಬಾಬಾ ಹೇಳ್ತಾರೆ, ಬ್ರಹ್ಮ ಕುಮಾರಿಯರು ಮಲಗಲೇಬಾರದು, ಸೇವೆ ಬಿಟ್ಟು ವಿಶ್ರಾಂತಿ ತಗೋಬಾರದು. ಆದರೆ ಮಕ್ಕಳಲ್ಲಿ ಕೆಲವರು ಬಹಳ ಉಪಾಯದಿಂದ ತಮ್ಮ ವಿಶ್ರಾಂತಿಗಾಗಿ ಸಮಯವನ್ನು ತೆಗೆದುಕೊಳ್ತಾರೆ. ಆ ಸಮಯದಲ್ಲಿ ಯಾರಿಗೂ ಸಹ ಸೇವಾ ಕೇಂದ್ರಕ್ಕೆ ಬರಲು ಅವಕಾಶ ಅನುಮತಿ ಕೊಡೋದಿಲ್ಲ. व्यापारी लोग, नौकरी करने वाले लोग दिन में सोते नहीं. यहाँ तो जितना बाबा के यज्ञ की सेवा करेंगे उतना कमाई है. ವ್ಯಾಪಾರಸ್ಥರು, ನೌಕರಿ ಮಾಡುವಂಥವರು ಅವರು ಹಗಲಿನ ಸಮಯದಲ್ಲಿ ಮಲಗೋದಿಲ್ಲ. ಹಾಗೆ ನೀವು ಸೇವಾಧಾರಿ ಮಕ್ಕಳು ಸಹ ಹೆಚ್ಚಿನ ವಿಶ್ರಾಂತಿಯನ್ನು ತಗೋಬಾರದು. ಎಷ್ಟೆಷ್ಟು ನೀವು ಯಜ್ಞ ಸೇವೆ ಮಾಡ್ತೀರಿ ಅಷ್ಟೇ ನಿಮಗೆ ಸಂಪಾದನೆ ಇದೆ, ಬಹಳ ಲಾಭ ಇದೆ. बहुत फ़ायदा है. सारा दिन काम में बिजी रहना चाहिए. प्रदर्शनी में बहुत बिजी रहते कहते बाबा बोलते बोलते गला घुट जाता है, क्योंकि अचानक आकर सर्विस पड़ती है. ಇಡೀ ದಿನ ನೀವು ಸೇವೆ ಮಾಡ್ತಾ ಇರಬೇಕು. ಪ್ರದರ್ಶನದ ಸಮಯದಲ್ಲಿ ಮಕ್ಕಳು ಬಹಳ ಬ್ಯುಸಿ ಆಗ್ತಿರು. ಜ್ಞಾನ ಹೇಳಿ ಹೇಳಿ ಕೆಲವರ ಶಬ್ದನೇ ಬಿದ್ದು ಹೋಗ್ತದೆ, ಧ್ವನಿನೇ ಹೋಗಿಬಿಡ್ತದೆ. हमेशा इतनी सर्विस करने वाले होते तो गला खराब नहीं होता. आदत पड़ जाने से फिर थकावट नहीं होती. ಆದರೆ ಜ್ಞಾನ ಹೇಳುವ ಅಭ್ಯಾಸ ನಿಮ್ಮಲ್ಲಿ ಆಗಿಬಿಡ್ತು ಅಂದರೆ ನೀವು ಎಷ್ಟೇ ಜ್ಞಾನ ಹೇಳಿದ್ರೂ ನಿಮ್ಮ ಧ್ವನಿ ಹೋಗೋದಿಲ್ಲ, ಸುಸ್ತು ಆಗೋದಿಲ್ಲ. ಫಿರ್ ಏಕ ಜೈಸೆ ಭಿ ಸಭಿ ನಹಿ, ಎಲ್ಲರೂ ಒಂದೇ ಥರ ಇರೋದಿಲ್ಲ. कोई बहुत ऑनेस्ट है, जितनी सर्विस मिले उनको खुशी होती, क्योंकि ऐवज़ा भी मिलता है ना. जो अच्छी ರೀತಿ ಸರ್ವಿಸ್ में लगे रहते. ಬಾಬಾ ಹೇಳ್ತಾರೆ, ಮಕ್ಕಳಲ್ಲಿ ಕೆಲವರು ಪ್ರಾಮಾಣಿಕತೆಯಿಂದ ಪ್ರೀತಿಯಿಂದ ಸೇವೆ ಮಾಡೋರಿದ್ದಾರೆ. ಅವರಿಗೆ ಸೇವೆಯಿಂದ ಖುಷಿಯ ಪ್ರಾಪ್ತಿಯಾಗ್ತದೆ.
तुम्हें बहुत मीठा भी बनना है, ಅವಗುಣ ನಿಕಲ್ ಜಾನೆ ಚಾಹಿ. ಸೇವೆಯ ಜೊತೆ ಜೊತೆಗೆ ನೀವು ಬಹಳ ಮಧುರ ಆಗಬೇಕು. ನಿಮ್ಮಲ್ಲಿ ಇರುವ ಅವಗುಣಗಳು ಹೋಗಿಬಿಡಬೇಕು. श्री कृष्ण की महिमा गाई जाती है सर्वगुण संपन्न. यहाँ है सब में आसुरी गुण. कोई भी खामी न हो ऐसा मीठा बनना चाहिए. ಕೃಷ್ಣನ ಮಹಿಮೆಯಲ್ಲಿ ಹಾಡ್ತಾರೆ ಸರ್ವಗುಣ ಸಂಪನ್ನ. ಇಲ್ಲಿ ಎಲ್ಲರಲ್ಲಿಯೂ ಆಸುರಿ ಗುಣಗಳಿವೆ. ಆದರೆ ಮಕ್ಕಳಲ್ಲಿ ಯಾವುದೇ ಆಸುರಿ ಗುಣ ಇರಬಾರದು. ಆ ರೀತಿಯಲ್ಲಿ ನೀವು ಮಧುರ ಆಗಬೇಕು. ಸೋ ತಬ್ ಬನೆಂಗೆ ಜಬ್ ಸರ್ವಿಸ್ ಕರೆಂಗೆ. ಆ ಥರ ನೀವು ಯಾವಾಗ ಆಗ್ತೀರಿ? ಸೇವೆ ಮಾಡಿದಾಗ ಆಗ್ತೀರಿ. ಕहाँ भी जाकर सर्विस करनी है. रावण की जंजीरों से सबको छुड़ाना है. पहले तो अपनी जीवन बनानी है. हम बैठ जाए तो घाटा हमको पड़ेगा. ಅನೇಕ ಆತ್ಮರನ್ನು ರಾವಣನ ಬಂಧನದಿಂದ ಬಿಡಿಸಬೇಕು. ಮೊದಲು ನಮ್ಮ ಜೀವನವನ್ನು ಶ್ರೇಷ್ಠ ಮಾಡಿಕೊಳ್ಳಬೇಕು. ಇಲ್ಲದಿದ್ದರೆ ನುಕ್ಸಾನ ನಷ್ಟ ನಮಗೇ ಆಗುವುದು. ಪಹಲೆ ಯಹ ರೂಹಾನಿ ಸರ್ವಿಸ್ है. किसका भला करे, किसको निरोगी धनवान ಆಯುಷ್ಯವಾನ್ बनाए, ಯಹ ಸೇವಾ है. ಬಾಬಾ ಹೇಳ್ತಾರೆ, ಮೊದಲು ನಿಮ್ಮ ಕಲ್ಯಾಣನೂ ಮಾಡಿಕೊಳ್ಳಿ, ನಂತರ ಅನೇಕರ ಕಲ್ಯಾಣ ಮಾಡಿರಿ. ಒಬ್ಬರಿಗೆ ಒಳ್ಳೆಯ ಮಾರ್ಗ ತೋರಿಸುವುದು, ಒಬ್ಬರನ್ನು ನಿರೋಗಿಯನ್ನಾಗಿ ಮಾಡುವುದು, ಒಬ್ಬರಿಗೆ ಸ್ವರ್ಗದ ಆಸ್ತಿಯನ್ನು ಕೊಡಿಸುವುದು, ಆಯುಷ್ಯ ಆರೋಗ್ಯವನ್ನು ಕೊಡುವುದು, ಇವೆಲ್ಲವೂ ಸಹ ಸೇವೆಯ ವಿಚಾರಗಳಾಗಿವೆ. ಯ ಖ್ಯಾಲ್ ಚಲ್ನಾ ಚಾಹಿಯೆ. ಹೇಗೆ ನಾವು ಅನೇಕರಿಗೆ ಜ್ಞಾನ ತಿಳಿಸುವುದರ ಮೂಲಕ ಆರೋಗ್ಯವಂತರು, ಹಣವಂತರು, ಆಯುಷ್ಯವಂತರನ್ನಾಗಿ ಮಾಡಬಹುದು ಎಂಬುದರ ಬಗ್ಗೆ ವಿಚಾರ ಮಾಡಿ. ವಹ ಬಚ್ಚೆ ಹಿ ದಿಲ್ ಪರ್ ಚढ़ सकते और तख्त नशीन भी होते. ಯಾರು ನಿರಂತರವಾಗಿ ಸೇವೆಯ ಬಗ್ಗೆ ವಿಚಾರ ಮಾಡ್ತಾರೆ ಅಂಥ ಮಕ್ಕಳು ತಂದೆಯ ಹೃದಯ ಸಿಂಹಾಸನವನ್ನು ಏರ್ತಾರೆ. ಪಹಲೆ ಪಹಲೆ बाप का परिचय देना है. पहचान देनी, बाप स्वर्ग का रचयिता है. उससे तुम्हारा क्या संबंध है? ಬಾಬಾ ಹೇಳ್ತಾರೆ, ಹೊಸದಾಗಿ ಬರುವಂಥವರಿಗೆ ಮೊದಲು ತಂದೆಯ ಪರಿಚಯ ಕೊಡಿ. ಅವನೇ ಸ್ವರ್ಗದ ರಚಯಿತ. ಅವನ ಜೊತೆಗೆ ನಿಮಗೆ ಯಾವ ಸಂಬಂಧ ಇದೆ ಅಂತ ಪ್ರಶ್ನೆ ಕೇಳಿ. ತಬ್ ಬಾಪ್ ಸೆ ಲವ್ ಜೂಟೆ. ನಂತರ ಅವರಿಗೆ ಆ ತಂದೆಯ ಸಂಪೂರ್ಣ ಪರಿಚಯ ಕೊಡಿ. ಅವನ ಜೊತೆಗೆ ಆತ್ಮಗಳಿಗೆ ಇರುವ ಸಂಬಂಧವನ್ನು ತಿಳಿಸಿ. ಆಗ ಆ ಆತ್ಮರಿಗೆ ತಂದೆಯ ಜೊತೆಗೆ ಪ್ರೀತಿ ಬೆಳೀತದೆ. ಬಾಪ್ ಕಹತೆ ಕಲ್ಪಕ್ಕೆ ಸಂಗಮ್ ಪರ್ ನರ್ಕ ಕೋ ಸ್ವರ್ಗ ಬನಾತಾ ಆಕರ್ ಕೃಷ್ಣ ತೋ ಯಹ ಕಹ ನ ಸಕೆ. ತಂದೆ ಹೇಳ್ತಾರೆ, ಕಲ್ಪದ ಸಂಗಮ ಯುಗದಲ್ಲಿ ಬಂದು ನರ್ಕವನ್ನು ಸ್ವರ್ಗ ಮಾಡ್ತೀನಿ. ಈ ಮಾತನ್ನು ಸತ್ಯಯುಗದ ಶ್ರೀಕೃಷ್ಣ ಹೇಳೋದಿಲ್ಲ. वह स्वर्ग का प्रिंस है. ರೂಪ ಬದಲ್ತೆ ಜಾತೆ. ಅವನು ಸ್ವರ್ಗದ ರಾಜಕುಮಾರ. ಅವನ ರೂಪ ಜನ್ಮದಿಂದ ಜನ್ಮಕ್ಕೆ ಬದಲಾಗ್ತಾ ಹೋಗ್ತದೆ. फिर झाड़ पर समझाना है. ऊपर पतित दुनिया में ब्रह्मा खड़ा है. वह है पतित. नीचे फिर ತಪಸ್ಯ कर रहे. ನಂತರ ಕಲ್ಪವೃಕ್ಷದ ಬಗ್ಗೆ ತಿಳಿಸಿರಿ. ಆ ಕಲ್ಪವೃಕ್ಷದ ಮೇಲೆ ತುದಿಯಲ್ಲಿ ಬ್ರಹ್ಮ ಬಾಬಾ ನಿಂತಿದ್ದಾರೆ. ಅವರು ಪತಿತ ಬ್ರಹ್ಮ ಆಗಿದ್ದಾರೆ. ನಂತರ ಬುಡದಲ್ಲಿ ತಪಸ್ಸು ಮಾಡ್ತಾ ಇದ್ದಾರೆ.
ಅಂದರೆ ತಪಸ್ಸಿನಿಂದ ಪವಿತ್ರ ಆಗ್ತಾ ಇದ್ದಾರೆ. ಫಿರ್ ಉನ್ಕೆ ಸಾಥ್ ಬ್ರಹ್ಮಾ ಕಿ ವಂಶಾವಳಿ ಭಿ. ಬುನಾದಿಯಲ್ಲಿ ಬ್ರಹ್ಮ ತಂದೆಯ ಜೊತೆಗೆ ಬ್ರಹ್ಮ ಮುಖವಂಶಾವಳಿ, ಬ್ರಾಹ್ಮಣರು, ಅಷ್ಟರತ್ನಗಳೂ ಇದ್ದಾರೆ. ಅಬ್ ಬಾಪ್ ಆಕರ್ ಪತಿತ ಸೆ ಪಾವನ್ ಬನಾತೆ ಹೈ, ಪತಿತ ಸೋ ಫಿರ್ ಪಾವನ್ बनते हैं. कृष्ण को भी श्याम सुंदर कहते, परंतु अर्थ नहीं समझते. ಪರಮಾತ್ಮನೇ ಸಂಗಮ ಯುಗದಲ್ಲಿ ಬಂದು ಪತಿತರನ್ನು ಪಾವನ ಮಾಡ್ತಾನೆ. ಪತಿತರೇ ಪಾವನ ಆಗ್ತಾರೆ, ಪಾವನ ಆದಂಥವರೇ ಮತ್ತೆ ಪತಿತ ಆಗ್ತಾರೆ. ಅದಕ್ಕಾಗಿ ಕೃಷ್ಣನಿಗೆ ಶ್ಯಾಮಸುಂದರ ಅಂತ ಹೇಳಲಾಗ್ತದೆ. ಶ್ಯಾಮಸುಂದರ ಶಬ್ದದ ಅರ್ಥ ಯಾರಿಗೂ ಗೊತ್ತಿಲ್ಲ. ತುಮ್ ಸಮझा सकते हो कि यह पतित है, असूल नाम ब्रह्मा नहीं. जैसे तुम सबके नाम बदली हुई, वैसे बाबा ने इनको भी अडॉप्ट किया. नहीं तो शिव बाबा ने ब्रह्मा को कहाँ से लाया? स्त्री तो है नहीं. ಬಾಬಾ ಹೇಳ್ತಾರೆ, ಇವರ ಮೂಲ ಹೆಸರು ಬ್ರಹ್ಮ ಅಂತ ಇರಲಿಲ್ಲ, ದಾದಾ ಲೇಖರಾಜ್ ಅಂತ ಇತ್ತು. ಶಿವಬಾಬಾ ಇವರಲ್ಲಿ ಪ್ರವೇಶ ಮಾಡಿದ ನಂತರ ಇವರಿಗೆ ಹೊಸ ನಾಮಕರಣ ಮಾಡಿದರು. ಹೇಗೆ ಮಕ್ಕಳಿಗೆ ಹೊಸ ಹೊಸ ಹೆಸರುಗಳನ್ನು ಇಟ್ಟಿದರು, ಹಾಗೆ ದಾದಾ ಲೇಖರಾಜ್ ಅವರಿಗೆ ಪ್ರಜಾಪಿತ ಬ್ರಹ್ಮ ಅಂತ ನಾಮಕರಣ ಮಾಡಿದರು. बाप कहते मुझे इनमें ही प्रवेश करना है, इनको ही अडॉप्ट करना है. ಶಿವಬಾಬಾ ಹೇಳ್ತಾರೆ, ಕಲ್ಪಕಲ್ಪಕ್ಕೂ ನಾನು ಇವರಲ್ಲಿಯೇ ಪ್ರವೇಶ ಮಾಡಬೇಕಾಗ್ತದೆ. ಇವರನ್ನು ನಾನು ದತ್ತು ಮಾಡಿಕೊಡ್ತೇನೆ, ನನ್ನ ಮಡಿಲಿಗೆ ಹಾಕ್ಕೊಳ್ತೇನೆ. तो पहले यह निश्चय चाहिए, मैं साधारण तन में आता. गौशाला नाम होने के कारण बैल और गायें भी दिखाते हैं. ಮೊದಲು ನಿರಾಕಾರ ತಂದೆ ಸಾಕಾರ ಬ್ರಹ್ಮರವರ ದೇಹದಲ್ಲಿ ಹೇಗೆ ಬರ್ತಾರೆ ಎಂಬುದರ ಬಗ್ಗೆ ನಿಶ್ಚಯ ಆಗಬೇಕು. ಬಾಬಾ ಹೇಳ್ತಾರೆ, ನಾನು ಬಂದು ಗೋಶಾಲೆಯನ್ನು ಸ್ಥಾಪನೆ ಮಾಡ್ತೀನಿ. ಇಲ್ಲಿ ಹಸುಗಳು ಅಂದರೆ ಮಾತೆಯರೂ ಇದ್ದಾರೆ, ಎತ್ತುಗಳು ಅಂದರೆ ಅಣ್ಣಂದಿರೂ ಇದ್ದಾರೆ. अब गौ को ज्ञान दिया व गौ चराई, यह नहीं लिखा है. चित्रों में श्री कृष्ण को ग्वाला बना दिया है. ಸಂಗಮ ಯುಗದಲ್ಲಿ ಜ್ಞಾನಸಾಗರ ತಂದೆ ಈ ಗೋಮಾತೆಯರಿಗೆ ಜ್ಞಾನ ಕೊಡ್ತಾರೆ, ಅಂದರೆ ಮಾತೆಯರ ಸಂಭಾಲನೆ ಮಾಡ್ತಾರೆ. ಆದರೆ ಶಾಸ್ತ್ರಗಳಲ್ಲಿ ಶ್ರೀಕೃಷ್ಣ ಗೋವುಗಳನ್ನು ಸಾಕ್ತಿದ್ದ ಅಂತ ಬರೆದಿದ್ದಾರೆ. ಕೃಷ್ಣನಿಗೆ ಗೊಲ್ಲ ಅಂತ ಹೇಳ್ತಾರೆ. ऐसी ऐसी बातें और धर्मों में नहीं, जितनी इस धर्म में, यह सब भक्ति मार्ग की बातें. ಬಾಬಾ ಹೇಳ್ತಾರೆ, ಇಂಥ ಪುರಾಣದ ಕಥೆಗಳು ಮಾತುಗಳು ಬೇರೆ ಧರ್ಮಗಳಲ್ಲಿ ಇಲ್ಲ, ಕೇವಲ ಭಾರತದಲ್ಲಿ ಮಾತ್ರ. ಅನೇಕ ವೇದ ಶಾಸ್ತ್ರಗಳು, ಅನೇಕ ಪುರಾಣಗಳು, ಅನೇಕ ರೀತಿಯ ಕಥೆಗಳು ಈ ಭಾರತದ ಧರ್ಮದಲ್ಲಿ ಮಾತ್ರ ಇವೆ. अब बाप कहते, तुमको अमर लोक में ऊंच पद पाना है. तुम पढ़ते हो भविष्य नई दुनिया के लिए. यह पुराना शरीर छोड़ रॉयल धनवान घर में जन्म लेंगे. पहले बच्चा होंगे, फिर बड़े होंगे तो फर्स्ट क्लास महल बनाएंगे. शिव बाबा कहते, जैसे यह मम्मा बाबा अच्छी रीति पढ़ते हैं, तुम भी पढ़ो तो ऊंच पद पाएंगे. ಮಮ್ಮಾ ಬಾಬಾರವರು ಯಾವ ರೀತಿಯಲ್ಲಿ ಅಭ್ಯಾಸ ಮಾಡಿದರು, ಪುರುಷಾರ್ಥ ಮಾಡಿದರು, ಅದೇ ಥರ ನೀವು ಮಾಡಿರಿ. ಆಗ ನಿಮಗೂ ಸಹ ಅವರ ಸಮಾನ ಉನ್ನತ ಪದವಿ ಸಿಗುವುದು. रात को जागकर विचार सागर मंथन करो तो खुशी में आ जाएंगे. खुशी का पारा
ಚಡ್ತಾ ಜಾಯೆ. ರಾತ್ರಿಯ ಸಮಯದಲ್ಲಿ ನಿದ್ದೆ ಬಿಟ್ಟಾದರೂ ವಿಚಾರ ಸಾಗರ ಮಂಥನ ಮಾಡಿರಿ. ಆಗ ನಿಮಗೆ ಖುಷಿಯ ಅನುಭವ ಆಗುವುದು, ಖುಷಿಯ ನಶೆ ಏರುವುದು. दिन में धंधे आदि का बंधन है, रात को कोई बंधन नहीं. रात को बाबा की याद में सोएंगे तो सुबह को बाबा आकर खटिया हिलाएंगे. ಬಾಬಾ ಹೇಳ್ತಾರೆ, ರಾತ್ರಿಯ ಸಮಯದಲ್ಲಿ ಯಾವ ಬಂಧನವೂ ಇರೋದಿಲ್ಲ. ಹಗಲಿನಲ್ಲಿ ಉದ್ಯೋಗ, ವ್ಯಾಪಾರ, ಕೆಲಸ ಕಾರ್ಯಗಳ ಬಂಧನ ಇರ್ತದೆ. ರಾತ್ರಿ ಸಮಯದಲ್ಲಿ ಬಾಬನ ನೆನಪು ಮಾಡಿ ಮಲಗಿರಿ. ಬೆಳಗ್ಗೆ ಬಾಬಾ ನಿಮ್ಮ ಮಂಚವನ್ನೇ ಅಲಗಾಡಿಸಿ ನಿಮ್ಮನ್ನು ಎಬ್ಬಿಸ್ತಾರೆ. ಐಸಾ ಭಿ ಬಹುತ್ ಅನುಭವ ಲಿಖ್ತೆ. ಅನೇಕ ಮಕ್ಕಳಿಗೆ ಈ ಥರದ ಅನುಭವ ಆಗಿರ್ತದೆ. ಮಕ್ಕಳು ತಮ್ಮ ಅನುಭವವನ್ನು ಬಾಬನಿಗೆ ತಿಳಿಸ್ತಾರೆ. ಅಪ್ನೆ ಊಪರ್ ಬಹುತ್ ಅಟೆನ್ಷನ್ ರಖೋ. सन्यासियों का धर्म अलग है. जिस धर्म का जितना सीजरा होगा उतना ही बनेगा. जो और धर्म में कन्वर्ट हो गए हैं वह फिर अपने धर्म में आएंगे. ಬಾಬಾ ಹೇಳ್ತಾರೆ, ನಿಮ್ಮ ಪುರುಷಾರ್ಥದ ಬಗ್ಗೆ ಬಹಳ ಬಹಳ ಗಮನ ಕೊಡಬೇಕು. ಸನ್ಯಾಸಿಗಳ ಧರ್ಮನೇ ಬೇರೆ, ನಿಮ್ಮ ಧರ್ಮನೇ ಬೇರೆ. ಯಾವ ಯಾವ ಧರ್ಮದಲ್ಲಿ ಎಷ್ಟು ಆತ್ಮರ ಪಾತ್ರ ಇದೆಯೋ ಅಷ್ಟೇ ಜನ ಬಂದು ಆ ಧರ್ಮದಲ್ಲಿ ತಮ್ಮ ಪಾತ್ರ ಮಾಡ್ತಾರೆ. ದೇವತಾ ಧರ್ಮದವರು ಇತರ ಧರ್ಮಗಳಲ್ಲಿ ಕನ್ವರ್ಟ್ ಆಗಿ ಹೋಗಿದ್ದಾರೆ. कोई किस धर्म में कोई किस धर्म में कन्वर्ट हो गए, वह सब अपने अपने धर्म में चले आएंगे. यह नॉलेज बुद्धि में बैठनी चाहिए. ಪುನರ್ಜನ್ಮಗಳಲ್ಲಿ ಬರ್ತಾ ಬರ್ತಾ ಅನೇಕರು ಬೇರೆ ಬೇರೆ ಧರ್ಮಕ್ಕೆ ಕನ್ವರ್ಟ್ ಆಗಿದ್ದಾರೆ. ಅವರೆಲ್ಲರೂ ಮತ್ತೆ ತಮ್ಮ ತಮ್ಮ ಧರ್ಮಕ್ಕೆ ವಾಪಸ್ ಬರ್ತಾರೆ. यह बुद्धि में आना चाहिए कि हम शिव बाबा के बच्चे हैं तो अथाह खुशी रहेगी. दूसरों को भी खुशी देनी है, रास्ता बताना है, रहम दिल बनना है. जिस गांव में रहते हो वहाँ भी सर्विस करनी चाहिए. ನಾವು ಶಿವತಂದೆಯ ಮಕ್ಕಳು, ಭವಿಷ್ಯ ವಿಶ್ವದ ಮಾಲೀಕ ಆಗುವಂಥವರು ಎಂಬ ವಿಚಾರದಿಂದ ನಿಮ್ಮಲ್ಲಿ ಖುಷಿಯ ಅನುಭವ ಆಗಬೇಕು. ಆ ಖುಷಿಯನ್ನು ನೀವು ಖುಷಿಯ ಮಾರ್ಗ ತೋರಿಸಬೇಕು. ದುಃಖದಲ್ಲಿ ಇರುವಂತಹ ಆತ್ಮರಗಳ ಮೇಲೆ ನಿಮಗೆ ದಯೆ ಬರಬೇಕು. ನೀವು ಯಾವ ಹಳ್ಳಿಯಲ್ಲಿ ಇರ್ತೀರಿ ಆ ಹಳ್ಳಿಯ ಜನರಿಗೆ ಜ್ಞಾನ ತಿಳಿಸಬೇಕು. ಹಳ್ಳಿ ಹಳ್ಳಿಗೆ ಹೋಗಿ ಸೇವೆ ಮಾಡಬೇಕು. सबको निमंत्रण देना है, बाप की पहचान देनी है. ज़्यादा समझना चाहते हो तो बोलो, यह सृष्टि चक्र कैसे फिरता है, यह हम तुमको समझाते. सर्विस तो बहुत है. ಮೊದಲು ಪರಮಾತ್ಮನ ಪರಿಚಯ ಕೊಡಿ. ಅವರಲ್ಲಿ ಆಸಕ್ತಿ ಇತ್ತು ಅಂದರೆ ಸೃಷ್ಟಿ ನಾಟಕದ ವಿಚಾರನೂ ತಿಳಿಸ್ರಿ. परंतु अच्छे अच्छे बच्चों पर भी कभी कभी ग्रहचारी आ जाती है. समझाने का शौक नहीं रहता. ಆದರೆ ಒಳ್ಳೊಳ್ಳೆ ಮಕ್ಕಳಿಗೂ ಒಮ್ಮೊಮ್ಮೆ ಗ್ರಹಚಾರ ಹಿಡಿತದೆ. ಅವರು ಸೇವೆಯಿಂದ ದೂರ ಸರ್ಕೊಳ್ತಾರೆ. नहीं तो बाबा को लिखना चाहिए, बाबा सर्विस की उसकी रिजल्ट यह निकली. कभी मंदिर में, कभी स्मशान में, कभी चर्च में घुस जाना चाहिए. ಸೇವೆಗಾಗಿ ನೀವು ಅವಕಾಶಗಳನ್ನು ಹುಡುಕಬೇಕು. ಒಮ್ಮೆ ಮಂದಿರಕ್ಕೆ ಹೋಗಿ ಸೇವೆ ಮಾಡಿರಿ, ಒಮ್ಮೆ ಸ್ಮಶಾನಕ್ಕೆ ಹೋಗಿ ಸೇವೆ ಮಾಡಿರಿ, ಒಮ್ಮೆ ಚರ್ಚ್ ಆಗಲಿ ಮತ್ತೊಂದು ಸತ್ಸಂಗ ಆಗಲಿ ಅಲ್ಲಿಗೆ ಹೋಗಿ ಸೇವೆ ಮಾಡಿರಿ. पूछना चाहिए गॉड फादर से तुम्हारा क्या संबंध, फिर समझाना चाहिए. कितना सहज है.
ಎಲ್ಲ ಕಡೆಗೂ ಹೋಗಿ ಮೊದಲು ಪರಮಾತ್ಮ ತಂದೆಯ ಪರಿಚಯ ಕೊಡಬೇಕು. ಎಷ್ಟು ಸಹಜ ಇದೆ. ಆದರೆ ಮಕ್ಕಳಲ್ಲಿ ಸೇವೆಯ ಆಸಕ್ತಿನೇ ಕಾಣ್ತಿಲ್ಲ. आगे चलकर बहुत आफतें आने वाली, मनुष्यों को वैराग्य आए. ಮುಂದೆ ಸಮಯ ಹತ್ತಿರ ಬಂದ ಹಾಗೆ ಅನೇಕ ವಿಘ್ನಗಳು, ಅನೇಕ ಕಷ್ಟಗಳು ಬರಲಿವೆ. ಆಗ ಮನುಷ್ಯರಲ್ಲಿ ವೈರಾಗ್ಯ ಬರ್ತದೆ. स्मशान में मनुष्यों को वैराग्य आता है. बस दुनिया की यह हालत हो जाए. इससे तो क्यों नहीं भगवान को पाने का रास्ता पकड़े. ಬಾಬಾ ಹೇಳ್ತಾರೆ, ಕೊನೆಗೆ ಎಲ್ಲರಲ್ಲೂ ವೈರಾಗ್ಯ ಬರುವುದು. ಈಗ ಸ್ಮಶಾನದಲ್ಲಿ ಇರುವಂಥವ್ರಿಗೆ ವೈರಾಗ್ಯ ಬಂದಿರ್ತದೆ. ಸ್ಮಶಾನದಲ್ಲಿ ಜನರಿಗೆ ಸಮಯನೂ ಇರ್ತದೆ ಜ್ಞಾನ ಕೇಳಲಿ. ಆ ಸಮಯದಲ್ಲಿ ಎಲ್ಲರಲ್ಲೂ ವೈರಾಗ್ಯ ಬಂದಿರ್ತದೆ. ಇಷ್ಟೇನಾ ಜೀವನ, ಕೊನೆಗೆ ನಾವೆಲ್ಲರೂ ಇದೇ ಥರ ಸಾಯೋರಿದ್ದೇವೆ, ಈ ಜಗತ್ತೇ ವಿನಾಶ ಆಗಲಿದೆ ಎಂದು ತಿಳ್ಕೊಂಡಾಗ ಪರಮಾತ್ಮನ ಹತ್ತಿರ ಹೋಗುವ ಮಾರ್ಗದಲ್ಲಿ ನಡಿಲಿಕ್ಕೆ ಅವರು ಮುಂದೆ ಬರ್ತಾರೆ. फिर गुरु आदि से जाकर पूछते हैं कि इन बंधनों से छूटने का रास्ता बताओ. ಸಾಮಾನ್ಯವಾಗಿ ಸ್ಮಶಾನಕ್ಕೆ ಹೋದಾಗ ಮನುಷ್ಯರಿಗೆ ವೈರಾಗ್ಯ ಬರುತ್ತೆ. ಎಲ್ಲರದು ಇಷ್ಟೇ ಅಂತ್ಯ, ಕೊನೆಗೂ ಇಷ್ಟೇ ಜೀವನ ಅಂತ ಗೊತ್ತಾಗಿ ಗುರುಗಳ ಹತ್ತಿರ ಹೋಗ್ತಾರೆ. ಸಂಸಾರದ ಬಂಧನದಿಂದ ಮುಕ್ತಿಗಾಗಿ ಉಪಾಯ ಕೇಳ್ತಾರೆ. अब बच्चों आदि की पालना भी तुम्हें करनी है और सर्विस भी करनी. मम्मा बाबा को देखो, कितने बच्चे. वह है हद का गृहस्थ व्यवहार, यह है बेहद का. यह बाबा तो बेहद का मालिक बैठा है. ನೀವು ನಿಮ್ಮ ಮಕ್ಕಳ ಸಂಭಾಲನೆನೂ ಮಾಡಬೇಕು, ಜೊತೆಗೆ ಈಶ್ವರಿಯ ಸೇವೆನೂ ಮಾಡಬೇಕು. ನೋಡಿ, ಈ ಮಮ್ಮ ಬಾಬಾ ಎಷ್ಟು ಮಕ್ಕಳನ್ನು ಪಾಲನೆ ಕೊಡ್ತಾರೆ, ಎಲ್ಲರ ಸಂಭಾಲನೆ ಮಾಡ್ತಾರೆ. ಹಾಗೆ ನೀವು ಮನೆಯಲ್ಲಿ ಇರುವಂತಹ ನಿಮ್ಮ ಮಕ್ಕಳನ್ನು ಒಂದು ಕಡೆ ಸಂಭಾಲನೆ ಮಾಡಬೇಕು, ಅವರಿಗೂ ಪ್ರೀತಿಯಿಂದ ಪಾಲನೆ ಕೊಡಬೇಕು, ಜೊತೆಗೆ ಈಶ್ವರಿಯ ಸೇವೆಯಲ್ಲಿನೂ ತೊಡಗಬೇಕು. ಬಾಪ್ ಹೀರೆ ಜೈಸಾ बनाने आए, फिर तुम कौड़ियों के पीछाड़ी क्यों पड़ते हो. सुबह और शाम हीरे जैसा बनने की सर्विस करो. ಬಾಬಾ ಕೇಳ್ತಾರೆ, ನಾನು ನಿಮಗೆ ವಜ್ರ ಸಮಾನ ಮಾಡಲಿಕ್ಕೆ ಬಂದಿದ್ದೀನಿ. ನೀವು ಆ ಕೌಡೆಗಳ ಹಿಂದೆ ಯಾಕೆ ಹೋಗ್ತೀರಿ. ಎಷ್ಟು ಸಾಧ್ಯವೋ ಬೆಳಗ್ಗೆ ಮತ್ತು ಸಂಜೆಯ ಸಮಯದಲ್ಲಿ ಸೇವೆ ಮಾಡಿ. दिन में कौड़ियों का धंधा करो. जो सर्विस पर हिर जाएंगे उनको घड़ी घड़ी बाबा बुद्धि में याद आता रहेगा. ಮಧ್ಯಾಹ್ನದ ಸಮಯದಲ್ಲಿ ನಿಮ್ಮ ಲೌಕಿಕದ ಉದ್ಯೋಗ ಮಾಡಿ, ಆದರೆ ಬೆಳಗ್ಗೆ ಸಂಜೆಯ ಸಮಯ ಏನಿದೆ ಪುರುಷಾರ್ಥ ಮಾಡಲಿಕ್ಕೆ ಮತ್ತು ಸೇವೆಗಾಗಿ ಕೊಡಬೇಕು. जिनके पास काम करेंगे उनको भी लक्ष्य देते रहो, परंतु निकलेंगे कोटों में कोई. ಯಾರ ಹತ್ತಿರ ನೀವು ಕೆಲಸ ಮಾಡ್ತೀರಿ ಅವರಿಗೂ ಈ ಜ್ಞಾನ ತಿಳಿಸ್ತಾ ಇರಿ. ಆದರೆ ಎಲ್ಲರೂ ಈ ಜ್ಞಾನ ಕೇಳೋದಿಲ್ಲ, ಕೆಲವರು ಮಾತ್ರ ಈ ಜ್ಞಾನವನ್ನು ಕೇಳ್ತಾರೆ. आज नहीं तो कल याद करेंगे, फलाने दोस्त ने हमको यह बात कही थी. अगर पद पाना है तो हिम्मत चाहिए. ಇವತ್ತು ನೀವು ಅನೇಕರಿಗೆ ಜ್ಞಾನ ಹೇಳಿರ್ತೀರಿ, ಅವರು ಲಕ್ಷ್ಯ ಕೊಡೋದಿಲ್ಲ, ಜ್ಞಾನಕ್ಕೆ ಬರೋದಿಲ್ಲ. ಮುಂದೆ ಒಂದು ಸಮಯಕ್ಕೆ ನೆನ್ಪು ಮಾಡ್ಕೊಳ್ತಾರೆ, ಇಂಥವರು ನಮಗೆ ಜ್ಞಾನ ತಿಳಿಸಿದರು, ನಮಗೆ ಎಚ್ಚರಿಕೆ ಕೊಟ್ಟಿದ್ದರು, ಈಗ ನಾವು ಅದನ್ನು ತಿಳ್ಕೋಬೇಕು ಅಂತ ಅವರಲ್ಲಿ ವಿಚಾರ ಬರ್ತದೆ. फिर वह आएंगे परंतु सब नहीं आएंगे. यह त्योहार आदि भी संगम युग के.
ಯೋಗ और ಜ್ಞಾನ तो ಮಶಹೂರ್ है. ಬಾಬಾ ಹೇಳ್ತಾರೆ, ಭಾರತದಲ್ಲಿ ಆಚರಿಸುವ ಎಲ್ಲ ಹಬ್ಬಗಳು ಉತ್ಸವಗಳು ಸಂಗಮ ಯುಗದ ಉತ್ಸವಗಳಾಗಿವೆ. ಜ್ಞಾನ ಯೋಗದ ಆಧಾರದಿಂದ ಮಾಡುವ ಆಚರಣೆಗಳಾಗಿವೆ. तुम जानते हो हम राजाई लेते हैं गवाते हैं हिस्ट्री सारी संगम की. ನಾವೇ ರಾಜ್ಯವನ್ನು ಪಡ್ಕೊಳ್ತೇವೆ ಮತ್ತೆ ಕಳ್ಕೊಳ್ತೇವೆ. ಭಾರತದ ಇತಿಹಾಸ ನಮ್ಮ ಮೇಲೆ ಅವಲಂಬಿಸಿದೆ. यह सर्विस बहुत विस्तार को पाए बच्चे वृद्धि को पाते रहे. ಈ ಸೇವೆ ಮುಂದೆ ಬಹಳಷ್ಟು ವೃದ್ಧಿಯಾಗಲಿದೆ. इन भक्ति मार्ग की वैल्यू फिर नहीं रहेगी. ಮುಂದೆ ಭಕ್ತಿ ಮಾರ್ಗದ ಮಹತ್ವ ಕಡಿಮೆ ಆಗ್ತದೆ. ಜ್ಞಾನ ಮಾರ್ಗದ ಮಹತ್ವ ಎಲ್ಲರೂ ಅರ್ಥ ಮಾಡಿಕೊಳ್ತಾರೆ. आगे के लिए बाबा खबरदार करते, माया कोई विकर्म न कराए. मनसा तूफान तो आएंगे परंतु कर्म इंद्रियों से कोई विकर्म नहीं करना. ಭವಿಷ್ಯಕ್ಕಾಗಿ ಬಾಬಾ ಎಚ್ಚರಿಕೆ ಕೊಡ್ತಾರೆ. ಮಕ್ಕಳೇ, ಬಹಳ ಹುಷಾರಾಗಿ ಇರಬೇಕು. ಮನಸ್ಸಿನಲ್ಲಿ ಮಾಯೆಯ ಬಿರುಗಾಳಿ ಬರಬಹುದು, ಆದರೆ ಕರ್ಮ ಇಂದ್ರಿಯಗಳ ಮೂಲಕ ವಿಕರ್ಮಗಳನ್ನು ಮಾಡಬಾರದು. फालतू संकल्प आए फिर भी पुरुषार्थ कर शिव बाबा को याद करते रहो. ನಿಮ್ಮಲ್ಲಿ ಅನೇಕ ವ್ಯರ್ಥ ಸಂಕಲ್ಪಗಳು ಬರಬಹುದು, ಆದರೆ ನೀವು ಪುರುಷಾರ್ಥ ಬಿಡಬಾರದು. ಬಾಬವ್ರನ್ನ ನೆನಪು ಮಾಡ್ತಾ ಇರಬೇಕು. ಹಾರ್ಟ್ ಫೇಲ್ ನಹಿ ಹೋನಾ, ಹೃದಯಘಾತ ಮಾಡ್ಕೋಬಾರ್ದು. कई बच्चे लिखते, बाबा 15-20 वर्ष से बीमारी के कारण पवित्र रहते, फिर भी मनसा बहुत खराब रहती. बाबा लिखते हैं, तूफ़ान तो बहुत आएंगे, माया हैरान करें परंतु विकार में नहीं जाना. यह तुम्हारे विकर्मों का हिसाब किताब है. ಅನೇಕರು ಬರೀತಾರೆ, ಬಾಬಾ 15-20 ವರ್ಷಗಳಿಂದ ಪವಿತ್ರ ಆಗಿ ಇದ್ದೇವೆ, ಆದರೆ ಮನಸ್ಸಿನಲ್ಲಿ ಬಹಳ ಕೆಟ್ಟ ಕೆಟ್ಟ ಯೋಚನೆಗಳು ಬರ್ತವೆ. ಬಾಬಾ ಹೇಳ್ತಾರೆ, ಮನಸ್ಸಿನಲ್ಲಿ ಕೆಟ್ಟ ಸಂಕಲ್ಪಗಳು ಬಂದರೂ ಸಹ ಅದನ್ನು ನೀವು ಕರ್ಮದಲ್ಲಿ ತರಬಾರದು. ಏನೇ ಕಷ್ಟ ಬಂದರೂ, ಮಾಯೆ ಎಷ್ಟೇ ನಿಮ್ಮನ್ನು ಅಲಗಾಡಿಸಿದ್ರೂ ಸಹ ನೀವು ವಿಕಾರದಲ್ಲಿ ಹೋಗಬಾರದು. यह तुम्हारे ವಿಕರ್ಮೋं का ಹಿಸಾಬ್ ಕಿತಾಬ್. ಮನಸ್ಸಿನಲ್ಲಿ ಬರುವ ಕೆಟ್ಟ ಸಂಕಲ್ಪಗಳು ಸಹ ನಿಮ್ಮದೇ ಆದ ವಿಕರ್ಮದ ಲೆಕ್ಕಾಚಾರ ಇದೆ. ಯೋಗ ಬಲ ಸೆ ಖತಮ್ ಹೋಗ ಡರ್ನಾ ನಹಿ. ಯೋಗ ಬಲದಿಂದ ಎಲ್ಲ ವ್ಯರ್ಥ ಮತ್ತು ಕೆಟ್ಟ ಸಂಕಲ್ಪಗಳು ಖತಮ್ ಆಗ್ತವೆ. ಯಾವ ಕಾರಣಕ್ಕೂ ನೀವು ಹೆದರಬಾರದು. ಮಾಯಾ ಬಡಿ ಬಲವಾನ್, कोई को छोड़ती नहीं. सर्विस तो अथाह है जितना भी करे. ಮಾಯೆ ಬಹಳ ಬಲಶಾಲಿಯಾಗಿದೆ, ಯಾರನ್ನೂ ಬಿಡೋದಿಲ್ಲ. ಆದರೆ ನೀವು ಮಾತ್ರ ಸೇವೆ ಮತ್ತು ಯೋಗವನ್ನು ಯಾವತ್ತೂ ಬಿಡಬಾರದು. ಎಷ್ಟು ಸಾಧ್ಯವೋ ಅಷ್ಟು ಸೇವೆಯಲ್ಲಿ ನಿಮಗೆ ನೀವು ಬಿಝಿ ಮಾಡಿಕೊಳ್ಬೇಕು. ಅಚ್ಚ ಮೀಠೆ ಮೀಠೆ सर्विसेबल सिक्की लदे बच्चों प्रति नंबरवार पुरुषार्थानुसार माता पिता बाप दादा का याद प्यार और गुड मॉर्निंग. रूहानी बाप की रूहानी बच्चों को नमस्ते. रूहानी बच्चों की रूहानी बाप दादा को याद प्यार गुड मॉर्निंग और नमस्ते नमस्ते नमस्ते. धारणा के लिए मुख्य सार. दिन में शरीर निर्वाह अर्थ कर्म और सुबह शाम जीवन को हीरे जैसा बनाने की रूहानी सेवा जरूर करनी है.
ಹಗಲಿನಲ್ಲಿ ಶರೀರ ಪೋಷಣೆಗಾಗಿ, ಶರೀರ ನಿರ್ವಹಣೆಗಾಗಿ ಕರ್ಮ ಮಾಡಬೇಕು. ಬೆಳಗ್ಗೆ ಮತ್ತು ಸಂಜೆಯ ಸಮಯದಲ್ಲಿ ಜೀವನವನ್ನು ವಜ್ರ ಸಮಾನ ಮಾಡಿಕೊಳ್ಳುವುದಕ್ಕಾಗಿ ಆತ್ಮಿಕ ಸೇವೆ ಅವಶ್ಯವಾಗಿ ಮಾಡಬೇಕು. ಸಬ್ಕೋ ರಾವಣ ಕಿ ಜಂಜೀರೋं से छुड़ाना है. ಎಲ್ಲರನ್ನೂ ರಾವಣನ ಬಂಧನದಿಂದ ಬಿಡಿಸಬೇಕು. 2. माया कोई भी विकर्म न करा दे, इसमें बहुत बहुत ಖಬರ್ದಾರ್ रहना है. ಮಾಯೆ ನಿಮ್ಮ ಮೂಲಕ ಯಾವುದೇ ವಿಕರ್ಮ ಮಾಡಿಸಬಾರದು. ಅದಕ್ಕೆ ನೀವು ಬಹಳ ಎಚ್ಚರಿಕೆಯಿಂದ ಇರಬೇಕು. कर्म इंद्रियों से कभी कोई विकर्म नहीं करना है. ಕರ್ಮ ಇಂದ್ರಿಯಗಳಿಂದ ಯಾವುದೇ ವಿಕರ್ಮ ಯಾವತ್ತೂ ಮಾಡಬಾರದು. ಆಸುರಿ ಅವಗುಣ ನಿಕಾಲ್ ದೇನೆ, ಆಸುರಿ ಅವಗುಣಗಳನ್ನು ತೆಗೆದು ಹಾಕಬೇಕು. वरदान. दिल की तपस्या द्वारा संतुष्टता का सर्टिफिकेट प्राप्त करने वाले सर्व की दुआओं के अधिकारी भव. ಮನಸ್ಸಿನ ತಪಸ್ಸಿನ ಮೂಲಕ ಸಂತುಷ್ಟತೆಯ ಸರ್ಟಿಫಿಕೇಟನ್ನು ಪ್ರಾಪ್ತಿ ಮಾಡಿಕೊಳ್ಳುವಂತಹ ಸರ್ವರ ಆಶೀರ್ವಾದಗಳ ಅಧಿಕಾರಿ ಆಗಿರಿ. तपस्या के चार्ट में अपने को सर्टिफिकेट देने वाले तो बहुत है, लेकिन सर्व की संतुष्टता का सर्टिफिकेट तभी प्राप्त होता है जब दिल की तपस्या हो, सर्व के प्रति दिल का प्यार हो, निमित्त भाव और शुभ भाव हो. ತಪಸ್ಸಿನ ಚಾರ್ಟಿನಲ್ಲಿ ತಮಗೆ ತಾವೇ ಸರ್ಟಿಫಿಕೇಟ್ ಕೊಡುವುದು ಬಹಳ ಸಹಜ. ಆದರೆ ಸರ್ವರ ಸಂತುಷ್ಟತೆಯ ಸರ್ಟಿಫಿಕೇಟ್ ಪ್ರಾಪ್ತಿ ಮಾಡಿಕೊಳ್ಳುವುದು ಯಾರಿಗೆ ಸಾಧ್ಯ ಅಂದರೆ ಯಾರು ಮನಸ್ಸಿನಿಂದ ತಪಸ್ ಮಾಡ್ತಾರೆ. ಸರ್ವರ ಬಗ್ಗೆ ಯಾರ ಹೃದಯದಲ್ಲಿ ಪ್ರೀತಿ ಇರ್ತದೆ, ಯಾರು ನಿಮಿತ್ತ ಭಾವನೆಯಿಂದ ಶುಭ ಭಾವನೆಯಿಂದ ಅನೇಕರ ಸೇವೆ ಮಾಡ್ತಾರೆ. ऐसे बच्चे ही सर्व की दुआओं के ಅಧಿಕಾರಿ ಬನ್ ಜಾತೆ. ಅಂತಹ ಮಕ್ಕಳು ಮಾತ್ರ ಸರ್ವರ ಆಶೀರ್ವಾದಗಳಿಗೆ ಅಧಿಕಾರಿ ಆಗಿಬಿಡ್ತಾರೆ. कम से कम 95% आत्माएं संतुष्टता का सर्टिफिकेट दे. सबके मुख से निकले कि हाँ यह नंबर 1 है. 100 ಜನರಲ್ಲಿ 95 ಜನ ನಿಮಗೆ ಸಂತುಷ್ಟತೆಯ ಸರ್ಟಿಫಿಕೇಟ್ ಕೊಡಬೇಕು. ಎಲ್ಲರೂ ಹೇಳಬೇಕು, ಇವರು ನಂಬರ್ 1 ಆತ್ಮ ಆಗಿದ್ದಾರೆ, ನಂಬರ್ 1 ಪುರುಷಾರ್ಥಿ ಆಗಿದ್ದಾರೆ ಅಂತ 100ರಲ್ಲಿ 95 ಜನ ನಿಮ್ಮನ್ನು ಒಪ್ಕೊಳ್ಬೇಕು, ನಿಮಗೆ ಮಾನ್ಯತೆ ಕೊಡಬೇಕು. ऐसा सबके दिल से दुआओं का सर्टिफिकेट प्राप्त करने वाले ही बाप समान बनते. ಈ ಥರ ಸರ್ವರ ಹೃದಯದಿಂದ ಆಶೀರ್ವಾದ ಪಡೆದುಕೊಳ್ಳುವಂತಹ ಮಕ್ಕಳೇ ತಂದೆಯ ಸಮಾನ ಆಗ್ತಾರೆ. ಸರ್ವರ ಆಶೀರ್ವಾದಗಳ ಸರ್ಟಿಫಿಕೇಟ್ ಅವರಿಗೆ ಪ್ರಾಪ್ತಿಯಾಗ್ತದೆ. ಶ್ಲೋಗನ್. समय को अमूल्य समझकर सफल करो तो समय पर धोखा नहीं खाएंगे. ಸಮಯ ಬಹಳ ಅಮೂಲ್ಯ ಆಗಿದೆ ಎಂದು ತಿಳಿದು ಅದನ್ನು ಸಫಲ ಮಾಡಿಕೊಳ್ಳಿರಿ. ಆಗ ಸಮಯ ನಿಮಗೆ ಮೋಸ ಮಾಡೋದಿಲ್ಲ. ಯಾವ ಸಮಯದಲ್ಲಿಯೂ ನೀವು ಮೋಸ ಹೋಗೋದಿಲ್ಲ. ಅಚ್ಚಾ. ಓಂ ಶಾಂತಿ. ಓಂ ಶಾಂತಿ.